ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ನಾವು ಕರ್ನಾಟಕ ಟ್ರಾವೆಲ್ ಸೀರೀಸ್ ನಲ್ಲಿ ಕವರ್ ಮಾಡಿರುವಂತಹ ಮ್ಯೂಸಿಯಂಸ್ ಗಳಲ್ಲಿ ಇದು 2ನೇ ವಿಡಿಯೋ. ನೀವಿನ್ನೂ ಆ ಫಸ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಇಲ್ಲೇ ಮೇಲೆ ಕಾಣ್ತಿರುವಂತ ಲಿಂಕ್ ನ ಕ್ಲಿಕ್ ಮಾಡಿ ಹೋಗಿ ನೋಡಿ ಬನ್ನಿ. ನಿಜವಾಗ್ಲೂ ಈ ಮ್ಯೂಸಿಯಂಸ್ ಗಳು ನಿಮ್ಗೆ ಇಷ್ಟ ಆಗುತ್ತೆ. ನೀವು ನಾರ್ಮಲ್ ಆಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋಗ್ಬೇಕು ಅಂದ್ರೆ 100 ರೂಪೀಸ್ ಆಗುತ್ತೆ. ಆದ್ರೆ ನಾನು ಹೇಳುವಂತ ಟ್ರಿಕ್ ನ ನೀವು ಯೂಸ್ ಮಾಡಿದ್ರೆ ನೀವು ಜಸ್ಟ್ 10 ರೂಪೀಸ್ ನಲ್ಲೇ ಹೋಗ್ಬೋದು. ಅದೇನಿಲ್ಲ, ಜಸ್ಟ್ ನಿಮ್ಮ BPL ಕಾರ್ಡ್ ಜೆರಾಕ್ಸ್ ನ ಕೊಟ್ರೆ ಅದ್ರ ಮೇಲೆ ಕನ್ಸೆಷನ್ ಆಗಿ ಒಬ್ಬರಿಗೆ 10 ರೂಪೀಸ್ಗೆ ಒಳಗೆ ಬಿಡ್ತಾರೆ. ಇಲ್ಲಿ ನೀವು ಎಲ್ಲಾ ಫ್ಲೋರ್ಸ್ ನಲ್ಲೂ ಏನೇನಿದೆ ಅಂತ ಫುಲ್ ಲಿಸ್ಟ್ ನೋಡಬಹುದು. ಬನ್ನಿನ ನಾವು ಒಂದ್ ಕಡೆಯಿಂದ ಹೋಗಿ ಮ್ಯೂಸಿಯಂ ಒಳಗೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಮ್ ಕಡೆಗೆ ಫಸ್ಟ್ ಕಾಣಿಸಿದ್ದು ಈ ಡೈನೋಸರ್. ಸೇಮ್ ಫಿಲ್ಮ್ ನಲ್ಲಿ ಹೇಗಿರುತ್ತೋ ಹಾಗೆ ಇದೆ ನೋಡಕ್ಕೆ. ನಾವೆಲ್ಲ ಇದನ್ನ ಮೋಸ್ಟ್ ಆಫ್ ದಮ್ ಫಿಲ್ಮ್ಸ್ ನಲ್ಲೇ ನೋಡಿರ್ತೀವಿ. ಆದ್ರೆ ಇಲ್ಲಿ ಇದ್ರ ಆಕ್ಷನ್ಸ್ ಎಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದ್ರೆ 100% ನಿಜ ಅಂತಾನೆ ಅನ್ಸ್ಬೇಕು. ಇನ್ನ ಈ ಮ್ಯೂಸಿಯಂಸ್ ಎಲ್ಲ ನೋಡೋಷ್ಟಕ್ಕೆ ಏನಿಲ್ಲ ಅಂದ್ರೂ 3 ಅವರ್ ಹಿಡಿಯುತ್ತೆ. ಆದ್ರೆ ನಾವು ಕೊಡುವಂತ ದುಡ್ಡುಗೆ ವರ್ತ್ ಅಂತ ಅನ್ಸುತ್ತೆ. ಇಲ್ಲಿ ಈಚ್ ಅಂಡ್ ಎವ್ರಿ ಮೋಟಾರ್ ಮೆಕ್ಯಾನಿಸಮ್ ಹೇಗ್ ವರ್ಕ್ ಮಾಡುತ್ತೆ ಅಂತ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿರೋದ್ರಿಂದ ಓದಿ ಕಲ್ತ್ಕೊಳ್ಳೋದಕ್ಕಿಂತ ಈ ತರ ನೋಡಿ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನ ಈ ಮ್ಯೂಸಿಯಂಗೆ ಬಂದಿರ್ತೀರಾ, ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತಹ ಎಷ್ಟೊಂದು ಸ್ಕೂಲ್ಗಳು ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲ ನೀವು ಯಾವತ್ತು ಬಂದೇ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದ್ಸತಿ ಆದ್ರೂ ವಿಸಿಟ್ ಮಾಡ್ಲೇಬೇಕು. ಇದ್ರಲ್ಲಿ ನಂಗೆ ಎಲ್ಲ ಗೊತ್ತಿಲ್ಲ, ಅದೇನ್ ಗೊತ್ತಿದ್ಯೋ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇದು ಸ್ಯಾಟಲೈಟ್ ಮತ್ತೆ ಇದು ಚಂದ್ರ. ನ್ಯಾಷನಲ್ ಆಯಿಲ್ ಇಂಜಿನ್ ಅಂದ್ರೆ ಈ ಇಂಜಿನ್ ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಬಳಸಬಹುದು. ಇದೇ ತರ ತುಂಬಾ ಮೆಷಿನ್ಸ್ ಗಳು ಇತ್ತು. ಅದರಲ್ಲಿ ಎಷ್ಟೊಂದು ಆಕ್ಚುಲಿ ಎಲ್ಲರಿಗೂ ಗೊತ್ತಿರೋದೆ. ಹೀಗೆ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಸ್ಟೀಮ್ ಇಂಜಿನ್ ನ ಕಂಡು ಹಿಡಿದಿದ್ದು. ಇಲ್ಲಿ ನೋಡ್ತಿರೋದು ರಾಕೆಟ್ ಲಾಂಚರ್. ನಿಮ್ಮೆಲ್ಲರಿಗೂ ಶಿವನ ಸಮುದ್ರ ಗೊತ್ತಲ್ವಾ, ಅದರಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡಬಹುದು. ಈ ಬಾಟಲ್ ನೋಡಿ ಶಾಕ್ ಆಗ್ಬೇಡಿ, ಅದು ಜಸ್ಟ್ ಸಿಕ್ಕಾಕೊಂಡಿದೆ ಅಷ್ಟೇ. ಈ ಬೇಸ್ಮೆಂಟ್ ನಲ್ಲಿ ನಿಮ್ಗೆ ನೋಡೋಕೆ ಸಿಕ್ಕಾಪಟ್ಟೆ ಇಂಜಿನ್ಸ್ ಗಳು ಇವೆ. ಅವೆಲ್ಲ ಏನಕ್ಕೆ ಬಳಸ್ತಾರೆ ಮತ್ತೆ ಏನಕ್ಕೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನ ಇದು ಫೈರ್ ರಿಲೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು. ನಿಮ್ಗೆ ಯಾವ್ದಾದ್ರು ಮಿಷಿನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಅಲ್ಲಿ ಬಟನ್ ಪ್ರೆಸ್ ಮಾಡಿ ಅದು ಹೇಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲ ಪಕ್ಕದಲ್ಲೇ ಅದ್ರ ಇನ್ಫಾರ್ಮೇಶನ್ ಹಾಕಿರ್ತಾರೆ. ಈ ಇಂಜಿನ್ಸ್ ಗಳನ್ನೇ ನಾವ್ ಇವಾಗ ಯೂಸ್ ಮಾಡ್ತಿರೋದು. ಆದ್ರೆ ಇದು ಸ್ವಲ್ಪ ಓಲ್ಡ್ ಮಾಡಲ್ ಅಷ್ಟೇ. ಇನ್ನ ಬೇರೆ ಫ್ಲೋರ್ಸ್ ನಲ್ಲಿ ಏನೇನಿದೆ ಅಂತ ನೋಡೋಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಒಂದು ಮ್ಯೂಸಿಯಂ 1962 ನಲ್ಲಿ ಸ್ಟಾರ್ಟ್ ಆಗಿದ್ದು ಅಂಡ್ ಇದು ಇಂಡಿಯಾದಲ್ಲೇ ಸೆಕೆಂಡ್ ಓಲ್ಡೆಸ್ಟ್ ಮ್ಯೂಸಿಯಂ. ಇದನ್ನ ಜವಾಹರ್ಲಾಲ್ ನೆಹರು ಅವರೇ ಉದ್ಘಾಟನೆ ಮಾಡಿರೋದು. ನಮ್ಗೆಲ್ಲ ಈ ಕಾರ್ ಬಸ್ ಗಳಲ್ಲಿ ಫ್ರಂಟ್ ಟೈರ್ ಗೆ ಮತ್ತೆ ಸ್ಟೇರಿಂಗ್ ಗೆ ಹೇಗ್ ಕನೆಕ್ಷನ್ ಇರುತ್ತೆ ಅಂತ ಡೌಟ್ ಇರುತ್ತೆ. ಇಲ್ಲಿ ನೀವು ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಮತ್ತೆ ಮುಂದ್ಗಡೆದ್ ಮಾತ್ರ ಅಲ್ಲ, ಹಿಂದ್ಗಡೆದು ಕೂಡ ಹೇಗ್ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡಬಹುದು. ಆದ್ರೆ ಇವೆರಡು ಕೂಡ ಹಳೆದು. ಇವಾಗ ಬೇರೆ ತರ ಮೆಕ್ಯಾನಿಸಮ್ ಯೂಸ್ ಮಾಡ್ತಿದ್ದಾರೆ. ಅವಾಗ್ಲೇ ಲಿಫ್ಟ್ ಮಾಡಿರುವಂತ ಬಾಲ್ ಇನ್ನ ಓಡ್ತಾನೆ ಇದೆ. ಇಲ್ಲಿ ನೀವು ಎಷ್ಟೊಂದು ಮಿನಿಯೇಚರ್ಸ್ ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದನ್ನ ನೀವು ನೋಡಬಹುದು. ಲೈಕ್ ವಿಂಡ್ ಮಿಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ, ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಕೆಲಸ ಮಾಡ್ತಿದ್ರು ಅವಾಗಿನ ಕಾಲದವರು ಅಂತ. ಇದು ನೀರ್ ತೆಗಿಯೋಕೆ ಬಳಸ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು ವಿಂಡ್ ಮಿಲ್ ಒಳಗೆ ಹೇಗಿರುತ್ತೆ ಅಂತ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಳೆ ಕಾಲದಲ್ಲಿ ಇದನ್ನ ಪ್ರಿಂಟಿಂಗ್ ಪ್ರೆಸ್ ವರ್ಕ್ ಗಾಗಿ ಬಳಸ್ತಾ ಇದ್ರು. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನ ಕ್ಲಿಕ್ಕಿಂಗ್ ಪೆನ್ ಒಳಗೆ ಹೇಗ್ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡಿ. ಇದು ಬೋರ್ವೆಲ್ ಒಳಗೆ ನೀರ್ ಹೇಗೆ ಪಂಪ್ ಆಗುತ್ತೆ ಅಂತ ನೋಡಬಹುದು. ಒಂದು ಲಾಕ್ ಒಳಗೆ ಕೀ ಹಾಕಿದ್ರೆ ಹೇಗ್ ಫಂಕ್ಷನ್ ಮಾಡುತ್ತೆ ಅಂತ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇದನ್ನ ಹಳೆ ಕಾಲದಲ್ಲಿ ಹಾಡ್ ಕೇಳಕ್ಕೆ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ನೀವು ನೋಡ್ತಿರೋದು ಸೀಟ್ ಬೆಲ್ಟ್ ಹೇಗ್ ವರ್ಕ್ ಮಾಡುತ್ತೆ ಅಂತ. ಸ್ಲೋ ಆಗಿ ಹೇಳಿದ್ರೆ ಏನಾಗಲ್ಲ, ಅದೇ ಸ್ಪೀಡ್ ಆಗಿ ಹೇಳಿದ್ರೆ ಆ ಲಾಕ್ ಕಚ್ಕೊಂಡು ನಮ್ನ ಹಿಡಿಯುತ್ತೆ. ಅದು ಆಕ್ಸಿಡೆಂಟ್ ಆದಾಗ ನಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನ ಬೇಸ್ಮೆಂಟ್ ನಲ್ಲಿ ಇರೋದೆಲ್ಲ ನೀಟಾಗಿ ನೋಡ್ಕೊಂಡು ಮೇಲೆ ಹೋಗೋಣ. ಒಂದು ಕ್ಯಾಮ್ರಾ ಫೋಟೋನ ಹೇಗ್ ಕ್ಯಾಪ್ಚರ್ ಮಾಡುತ್ತೆ ಗೊತ್ತಾ? ಒಂದು ಕ್ಲಿಕ್ ಮಾಡಿದ್ರೆ ಒಳಗೆ ಏನೇನ್ ಮೂವ್ಮೆಂಟ್ ಆಗುತ್ತೆ ಅದನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಮನುಷ್ಯ ಗಾಳಿಲಿ ಹಾರಾಡೋದಕ್ಕೆ ಮೊದಲು ಈ ತರದನ್ನ ಕಂಡಿಡಿದಿದ್ದು. ಅದಾದ್ಮೇಲೆ ಫನ್ ಸೈನ್ಸ್ ಕಡೆಗೆ ಬಂದ್ವಿ. ಇಲ್ಲಿ ಇರೋದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದನ್ನ ನೋಡೋಕೆ ನಾರ್ಮಲ್ ಆಗಿದೆ ಅಲ್ವಾ? ಆದ್ರೆ ನಾವು ಹಿಂಗ್ ನಿಂತಿರೋದು ಯಾಕಂದ್ರೆ ಇದು ರೂಮ್ ಇಲ್ಯೂಷನ್. ಇನ್ನ ಇದೇ ತರ ಬಹಳಷ್ಟು ಇಲ್ಯೂಷನ್ಸ್ ನ ನೀವಿಲ್ಲಿ ನೋಡಬಹುದು. ಈ ತರ ಪಜಲ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ನಾನು ಸ್ಟಾರ್ಟಿಂಗ್ ನಲ್ಲಿ ಇದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಆರಾಮಾಗೆ ಮಾಡಿದೆ. ನನ್ ಗೊತ್ತಿರೋ ಪ್ರಕಾರ ಈ ಒಂದು ಪೀಸ್ ನ ಆ 3 ಹೋಗೋ ತರ ಮಾಡ್ಬೇಕು. ಅಂಡ್ ನಾನ್ ಹಾಗೆ ಮಾಡಿದೆ. ಮೇ ಬಿ ಇದು ಕರೆಕ್ಟ್ ಹಂಗೋ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಅದ್ರ ಪಕ್ಕದಲ್ಲೇ ಇನ್ನೊಂದಿತ್ತು, ಅದನ್ನು ಟ್ರೈ ಮಾಡೋಣ ಅಂತ ಹೋದೆ. 2 ಈಸಿಯಾಗೆ ಹೋಯ್ತು, 3ನೇದು ಕಷ್ಟ ಆಗ್ಬೋದು ಅಂತ ಅನ್ಕೊಂಡೆ. ಅದನ್ನು ಈಸಿಯಾಗಿ ಹೋಯ್ತು. ಈ ತರ ಇಂಟರಾಕ್ಟಿವ್ ಪಜಲ್ಸ್ ಇದ್ರೆ ನಮ್ ಬ್ರೈನ್ಗೆ ಕೆಲಸ ಕೊಟ್ಟಂಗಾಗುತ್ತೆ. ನೀವಿಲ್ಲಿ ನೋಡ್ತಿರೋದು ಟ್ರೈನ್ ಚಕ್ರಗಳು ಹೇಗಿರ್ಬೇಕು ಅಂತ. ಅದು ಹೀಗಿದ್ರೆ ಮಾತ್ರನೇ ಟ್ರೈನ್ ಸಲೀಸಾಗಿ ಹೋಗೋಕೆ ಸಾಧ್ಯ. ಈ ಲಿಸ್ಜಸ್ ಫಿಗರ್ಸ್ ಅಂದ್ರೆ ಏನು ಅಂತ ಗೊತ್ತಾ?
ಇದ್ರೊಳಗೆ ಮಣ್ಣು ಹಾಕಿ ಬಿಟ್ರೆ ಅದು ಓಡಾಡ್ಕೊಂಡು ಒಂದು ಆರ್ಟ್ನ ಕ್ರಿಯೇಟ್ ಮಾಡುತ್ತೆ. ನಾವು ಮಣ್ಣನ್ನ ಫಿಲ್ ಮಾಡಿ ಒಂದು ಆರ್ಟ್ನ ಕ್ರಿಯೇಟ್ ಮಾಡಿದ್ವಿ. ಅದೇನಷ್ಟು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ಬನ್ನಿ ನಾನು ನೆಕ್ಸ್ಟ್ ನೋಡೋಣ. ಈ ಇಮೇಜ್ ನಲ್ಲಿ ನಿಮ್ಗೆ ಮೊಲ ಕಾಣ್ತಿದೆ ಅಲ್ವಾ? ಇವಾಗ ಬಾತ್ಕೊಳ್ಳಿ. ಇಲ್ಲಿ ನೀವು ನೋಡ್ತಿರೋ ಹಾವು ಉದ್ದ ಇರೋ ತರ ಕಾಣಿಸುತ್ತೆ, ಆದ್ರೆ ಅವೆಲ್ಲ ಮಿರರ್ಸ್. ನಮ್ ಶಾಡೋನ ರೈನ್ಬೋ ಕಲರ್ ನಲ್ಲಿ ನೋಡಬಹುದು. ಇದು ಕೂಡ ಒಂದೇ ಗ್ಲಾಸೆ, ಆದ್ರೆ ಇನ್ಫಿನಿಟಿ ತರ ಕಾಣಿಸುತ್ತೆ. ಇದೇ ತರ ತುಂಬಾ ಇಂಟ್ರೆಸ್ಟಿಂಗ್ ಇಲ್ಯೂಷನ್ಸ್ ಗಳನ್ನ ನೀವು ಇಲ್ಲೇ ನೋಡಬಹುದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇನ್ನ ಈ ಮ್ಯಾಗ್ನೆಟ್ ಇಂದ ಏನಾದ್ರೂ ಡಿಸೈನ್ ಮಾಡೋಣ ಅಂತ ನೋಡಿದೆ, ಆದ್ರೆ ಅದೇನಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನೆಕ್ಸ್ಟ್ ಏನಿದೆ ಅಂತ ನೋಡ್ತಿರ್ಬೇಕಾದ್ರೆ ಈ ಬಾವಿ ಕಾಣ್ತು. ತುಂಬಾ ಆಳ ಇದ್ದಂಗಿದೆ ಅಲ್ವಾ? ನೀವು ಇದನ್ನ ರೊಟೇಟ್ ಮಾಡ್ತಿದ್ರೆ ಅಲ್ಲಿ ಮೇಲಿರುವಂತ ಚಕ್ರ ತಿರುಗಿ ಮಣ್ಣು ಉರುಳೋಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಪಕ್ಕದಲ್ಲೇ ನಿಮ್ಗೆ 2 ಚೇರ್ಗಳಿತ್ತು. ಅದರಲ್ಲಿ ನೈಲ್ಸ್ ಇರುವಂತ ಚೇರ್ ನಲ್ಲಿ ಕುತ್ಕೊಂಡ್ರೆ ಏನಾಗಲ್ಲ, ಆದ್ರೆ ಅದ್ರ ಪಕ್ಕದಲ್ಲಿರುವಂತ ಚೇರ್ ಮೇಲೆ ಕೂರೋಕೆ ಆಗಲ್ಲ. ಇಲ್ಲಿ ನೀವು ನೋಡ್ತಿರುವಂತ ಲಿಕ್ವಿಡ್ಸ್ ಒಂದ್ರ ಜೊತೆ ಒಂದು ಮಿಕ್ಸೇ ಆಗಲ್ಲ. ನೀವು ಎಷ್ಟೇ ಟ್ರೈ ಮಾಡಬಹುದು, ಆದ್ರೆ ಕರೆಕ್ಟ್ ಆಗಿ ಅದು ಅದರ ಲೈನ್ ಅಲ್ಲೇ ಕುತ್ಕೊಳ್ಳುತ್ತೆ. ಈ ತರ ಎಲ್ಲ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಳ್ಕೊಡ್ಬೇಕು. ಅವಾಗ್ಲೇ ಕಲಿಯೋರ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಈ ತರ ಮಾಡಲ್ಲ. ಇನ್ನ ಹೀಗೆ ನೋಡ್ತಾ ಇದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಈ ವಿಡಿಯೋ ಕಂಪ್ಲೀಟ್ ಆಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನ ಮಾತ್ರ ತೋರಿಸಿರೋದು. ಇಲ್ಲಿ ನೀವು ಮಾತಾಡಿದ್ರೆ ಅರ್ಧ ಸೆಕೆಂಡ್ ಆದ್ಮೇಲೆ ಅಲ್ಲಿ ಕೇಳಿಸುತ್ತೆ. ನೀವೇನಾದ್ರೂ 3D ಅನಿಮೇಷನ್ ನೋಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡಬಹುದು. ಇಲ್ಲಿ ಒಬ್ಬರಿಗೆ 45 ರೂಪೀಸ್ ಅಷ್ಟೇ. ಏರ್ ಮ್ಯೂಸಿಯಂ ಕೇಳ್ತೀರಾ? ನೆಕ್ಸ್ಟ್ ನಾವು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬಂದ್ವಿ. ಇಲ್ಲಿ ಒಂದನ್ನ ಮೀರ್ಸಿ ಒಂದು ಇರೋದ್ರಿಂದ ನನ್ಗನ್ಸೋ ಪ್ರಕಾರ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಒಂದ್ ದಿನ ಡೆಡಿಕೇಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಪರವಾಗಿಲ್ಲ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ನಾವು ಎಲೆಕ್ಟ್ರಿಸಿಟಿ ಹೇಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಿಸಿಟಿ ಯಾವ್ದ್ರಲ್ಲಿ ಪಾಸ್ ಆಗುತ್ತೆ, ಯಾವ್ದ್ರಲ್ಲಿ ಪಾಸ್ ಆಗಲ್ಲ ಅಂತ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ 4 ವಸ್ತುಗಳನ್ನ ಇಟ್ಟು ಟ್ರೈ ಮಾಡ್ಬೇಕು. ಫಸ್ಟ್ ಸ್ಟೀಲ್ ನ ಇಟ್ಟೆ, ಅದರಲ್ಲಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಕಾಪರ್ ನ ಇಟ್ಟೆ, ಅದರಲ್ಲೂ ಪಾಸ್ ಆಗುತ್ತೆ. 3ನೇದು ವುಡ್ ನ ಇಟ್ಟೆ, ವುಡ್ ನಲ್ಲಿ ಪಾಸ್ ಆಗಲ್ಲ. 4ನೇದು ಗ್ಲಾಸ್ ನ ಇಟ್ಟೆ, ಗ್ಲಾಸ್ ನಲ್ಲೂ ಪಾಸ್ ಆಗಲ್ಲ. ಆದ್ರೆ ಇವೆಲ್ಲದಕ್ಕೂ ಏನಾದ್ರೂ ನೀರ್ ಬಿದ್ರೆ ಎಲ್ಲದರಲ್ಲೂ ಪಾಸ್ ಆಗುತ್ತೆ. ಈ ಮ್ಯೂಸಿಯಂ ನ ಎಲ್ಲ ನೋಡ್ತಾ ಇದ್ರೆ ಇಡೀ ಸೈನ್ಸ್ ಬುಕ್ ನೇ ನೋಡ್ದಂಗಿದೆ. ಸೈನ್ಸ್ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಇದ್ರಲ್ಲಿ ಕೈ ಇಟ್ರೆ ಇದರಲ್ಲಿ ಎಷ್ಟು ವಾಲ್ಟ್ಸ್ ಜನರೇಟ್ ಮಾಡಬಹುದು ಅಂತ ತೋರಿಸುತ್ತೆ. ಆದ್ರೆ ಒಂದೇ ಅಲ್ಲ, 2 ಕೈಯೂ ಇಡಬೇಕು. ನೀವು 2 ಕೈ ಇಟ್ಟಾಗ ಅಲ್ಲೇ ಮೇಲೆ ಕಾಣ್ತಿರುವಂತ ಮೆಷಿನ್ ನಲ್ಲಿ ತೋರಿಸುತ್ತೆ. ಮತ್ತೆ ಇನ್ನ ಏನೇನಿದೆ ಅಂತ ನೋಡ್ತಿರ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕೆ ಬಳಸುವಂತಹ ಎಲ್ಲಾ ಐಟಮ್ಸ್ ಗಳು ಇಲ್ಲಿತ್ತು. ಮತ್ತೆ ಒಂದು ಊರ್ಗೆಲ್ಲ ಕಂಪ್ಲೀಟ್ ಆಗಿ ಹೇಗೆ ಕನೆಕ್ಷನ್ ಕೊಡ್ತಾರೆ ಅಂತ ನೀವು ಇಲ್ಲಿ ನೋಡಬಹುದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ ಎಲೆಕ್ಟ್ರಿಸಿಟಿ ವಿಂಡ್ ಮಿಲ್ ಇಂದಾನೆ ಜನರೇಟ್ ಮಾಡೋದು. ಇನ್ನ ಬೇರೆ ಯಾವ್ಯಾವ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಅಂತ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೋಲಾರ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕಾರ್ನೇ ಓಡಿಸಬಹುದು. ಈ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸುತ್ತೆ. ಇದು ಸೋಲಾರ್ ಇಂದ ನಡೀತಿರುವಂತ ಕಾರು. ಸಿಟಿನಲ್ಲಿ ಮಾತ್ರ ಅಲ್ಲ, ಹಳ್ಳಿನಲ್ಲೂ ಕರೆಂಟ್ ಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಂದು ಮನೆಗೂ ತೋಟಕ್ಕೂ ಹೇಗೆ ಕನೆಕ್ಷನ್ ಕೊಡಬಹುದು ಅಂತ ಇಲ್ಲಿ ಚಿಕ್ಕದಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಮನೇಲಿ ಕೂಡ ಬಹಳಷ್ಟು ಎಲೆಕ್ಟ್ರಿಕ್ ಐಟಮ್ಸ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಮ್ಯಾಗ್ನೆಟ್ ನಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಗೊತ್ತಿದೆ ಅಲ್ವಾ? ಈ ಲ್ಯಾಂಡ್ ಲೈನ್ ಫೋನ್ಸ್ ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನಿಮ್ಗೆಲ್ಲ ನೆನಪಿದ್ರೆ ಸೈಕಲ್ ಗಳಲ್ಲಿ ಲೈಟ್ ಬರೋದಕ್ಕೆ ಟೈರ್ಸ್ ನಲ್ಲಿ ಈ ತರದೊಂದು ಮೋಟರ್ ನ ಫಿಕ್ಸ್ ಮಾಡಿರ್ತಾರೆ. ಅದು ಓಡಿ ಎಲೆಕ್ಟ್ರಿಸಿಟಿನ ಹೇಗೆ ಜನರೇಟ್ ಮಾಡುತ್ತೆ ಅಂತ ನೀವು ಇಲ್ಲಿ ನೋಡಬಹುದು. ನಿಮ್ಗೆ ಏನಾದ್ರೂ ನ್ಯೂಕ್ಲಿಯರ್ ಪವರ್ ಬಗ್ಗೆ ನಾಲೆಜ್ ಇದ್ರೆ ಇಲ್ಲಿ ಕೇಳುವಂತ ಕ್ವಶನ್ಸ್ ನ ಆನ್ಸರ್ ಮಾಡಿ. ಅದಾದ್ಮೇಲೆ ನಾವು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಕಡೆಗೆ ಬಂದ್ವಿ. ಇಲ್ಲಿ ನಾವು ಹ್ಯೂಮನ್ ಬಾಡಿ, DNA, ಆರ್ಗನ್ಸ್ ಬಗ್ಗೆ ಎಲ್ಲ ತಿಳ್ಕೋಬಹುದು. ಮನುಷ್ಯರು ತಿನ್ನುವಂತ ಫುಡ್, ಅವರು ಇರುವಂತ ವಾತಾವರಣ, ಅವೆಲ್ಲ ಹೇಗೆ ಮುಂದಿನ ಜನರೇಷನ್ಗೆ ಪ್ರಭಾವ ಬೀರುತ್ತೆ ಅಂತ ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ನಾವು ಏನೆಲ್ಲ ನೋಡ್ತಿದೀವೋ ಇದನ್ನ ನಾವು ಸ್ಕೂಲ್, ಕಾಲೇಜ್ ನಲ್ಲಿ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ನಲ್ಲಿ ಓದ್ತಾ ಇದ್ವಿ. ಇದರಲ್ಲಿ ಚಿಕ್ಕ ಬ್ಯಾಕ್ಟೀರಿಯಾ, ಸೆಲ್ಸ್ ನೆಲ್ಲ ತುಂಬಾ ಕ್ಲಿಯರ್ ಆಗಿ ನೋಡಬಹುದು. ಇವು ಪ್ರತಿಯೊಂದು ಪದಾರ್ಥದಲ್ಲೂ ಇರುತ್ತೆ. ಸೈನ್ಸ್ ನಲ್ಲಿ ಫಿಸಿಕ್ಸ್ ಮಾತ್ರನೇ ಅಲ್ಲ, ಬಯಾಲಜಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ.
ಇಲ್ಲಿ ನೋಡ್ತಿರೋದು ನಾವು ಬೇರೆ ಬೇರೆ ಗ್ರಹಗಳಲ್ಲಿ ಎಷ್ಟು ವೆಯ್ಟ್ ಇರ್ತೀವಿ ಅಂತ. ಇವೆಲ್ಲ ನೋಡಿದ್ಮೇಲೆ ನಾನು ಮೂನ್ ಮೇಲೆ ಕಡಿಮೆ ವೆಯ್ಟ್ ಇರೋದು, ಅದಕ್ಕೆ ಅನ್ಸುತ್ತೆ ಜಾಸ್ತಿ ಜನ ಮೂನ್ ಮೇಲೆ ಹೋಗೋದಕ್ಕೆ ಸ್ಕೆಚ್ ಆಗ್ತಿರೋದು. ಇದು ಸ್ಪೇಸ್ ನಲ್ಲಿ ಆಸ್ಟ್ರೋನಟ್ಸ್ ಹಾಕೊಳ್ಳುವಂತ ಬಟ್ಟೆ, ಇದು ಸ್ಪೇಸ್ ನಲ್ಲಿ ಬಳಸುವಂತ ಮೆಟೀರಿಯಲ್, ಮತ್ತೆ ಇದು ಸ್ಪೇಸ್ ನಲ್ಲಿ ತಿನ್ನುವಂತ ಫುಡ್ಸ್. ಇನ್ನ ಬೇರೆ ಶೋಸ್ ನ ನೋಡೋಣ ಅಂತ ಹೋದ್ರೆ ನಾವು ಹೋಗೋಷ್ಟಕ್ಕೆ ಟೈಮ್ ಆಗೋಗಿತ್ತು, ಸೊ ನೋಡೋಕ್ಕಾಗಿಲ್ಲ. ಸರಿ ಅಂತ ನಾವು ಇನ್ನೊಂದು ಡಿಪಾರ್ಟ್ಮೆಂಟ್ ಕಡೆಗೆ ಹೊಟ್ವಿ. ಇದು ನೋಡೋಕೆ ಒಂಥರ ಚೆನ್ನಾಗಿದೆ ಅಲ್ವಾ? ನಾವು ಹೇಗಿರ್ತೀವೋ ಅಲ್ಲಿ ಹಾಗೆ ಕಾಣಿಸುತ್ತೆ. ಇಲ್ಲಿ ಯಾರೋ ಇದಾರೆ ಅಂತ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ ಯಾರು ಇರ್ಲೇ ಇಲ್ಲ. ಸಮ್ ಟೈಮ್ಸ್ ಟೆಕ್ನಿಕಲ್ ಗ್ಲಿಚ್ ಇಂದ ಈ ತರ ಆಗಿರ್ಬೋದು ಅಂತ ಅನ್ಕೊಂಡು ಬೇರೆ ಏನಿದೆ ಅಂತ ನೋಡೋಣ ಅಂತ ಹೋದೆ. ಇದು ಹೇಗ್ ಮಾಡ್ಬೇಕೋ ಅರ್ಥನೇ ಆಗಿಲ್ಲ. ನೀವು ಯಾರಾದ್ರೂ ಇಲ್ಲಿಗೆ ಬಂದ್ರೆ ಟ್ರೈ ಮಾಡಿ. ಇದೇನಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಇಲ್ಲಿ ನೋಡ್ತಿರೋದು ನಮ್ಮ ಮಿಲಿಟರಿ ಡ್ರೆಸ್. ನಾವಿವಾಗ 5G ವರೆಗೂ ಬಂದು ತಲುಪಿದೀವಿ. ಇನ್ನ ಮುಂದೆ ಇನ್ನ ಸ್ಪೀಡ್ ಬರ್ಬೋದು. ಇಲ್ಲಿ ನೋಡ್ತಿರೋದೆಲ್ಲ ಆರ್ಮಿ ಟ್ರಕ್ಸ್. ಅಲ್ಲಿರೋದು ಬೇರೆ ಯಾರು ಅಲ್ಲ, ನಾನೇ. ಒಂದು ಹಾಯ್ ಮಾಡ್ಬಿಡಿ. ನಿಮ್ಗೆಲ್ಲ ಒಂದು ಕಾರ್ನ ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಪಾರ್ಟ್ನು ಇಂಡಿವಿಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಪ್ರಾಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡು ಫೈನಲ್ ಔಟ್ಪುಟ್ ಬರುತ್ತೆ. ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಅವರು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹೋಗ್ಲಿ, ಜೋಸೆಫ್ ಜಾನ್ ಥಾಮಸ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ನನ್ಗೂ ಗೊತ್ತಿಲ್ಲ. ಇನ್ನ ನೀವು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ನಿಮ್ಗೆಲ್ಲ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರುವಂತಹ ಟ್ರಾವೆಲಿಂಗ್ ಸೀರೀಸ್ ಬಗ್ಗೆ ಹೇಳ್ಬೇಕು. ಅದೇನಂದ್ರೆ ಇವಾಗ ಬೆಂಗಳೂರ್ನೆಲ್ಲ ಕವರ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಬೇರೆಯವರು, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ನೀವೇನಾದ್ರೂ ನನಗೆ ಇನ್ಫಾರ್ಮೇಶನ್ ಕೊಡೋಕ್ಕಿದ್ರೆ ಕಮೆಂಟ್ ಅಥವಾ ಮೆಸೇಜ್ ಮಾಡೋದ್ರಿಂದ ನನಗೆ ತಿಳಿಸ್ಬೋದು. ಇವೆಲ್ಲ ನೋಡ್ತಿದ್ರೆ ಹಳೆ ಕಾಲದ ಫಿಲ್ಮ್ಗಳಲ್ಲಿ ಸಾಂಗ್ಗೆ ಯೂಸ್ ಮಾಡೋ ತರ ಕಾಣಿಸ್ತಿದೆ ಅಲ್ವಾ? ಇನ್ನ ಈ ಮಿರರ್ ಮೇಜ್ ಒಳಗೆ ನೀವು ಡೆಫಿನೆಟ್ಲಿ ಹೋಗ್ಲೇಬೇಕು. ಇದನ್ನ ಎಷ್ಟು ನೀಟಾಗಿ ಜೋಡಿಸಿದ್ರೆ ನಾನು ಒಂದೇ ಕ್ಲಿಕ್ ನಲ್ಲಿ ಎಲ್ಲ ಬೀಳ್ಸ್ಬಿಟ್ನಲ್ಲ ಅಂತ ಅನ್ಕೊಂಡೆ. ಆದ್ರೆ ಎಲ್ಲ ಬಿದ್ದು ಸ್ವಲ್ಪ ಹೊತ್ತಿಗೆ ಆಟೋಮೆಟಿಕ್ ಆಗಿ ಎಲ್ಲ ಎದ್ದೇಳುತ್ತೆ. ದಟ್ ಈಸ್ ಸೈನ್ಸ್ ಮ್ಯಾಜಿಕ್. ಇನ್ನೇನು ವಿಡಿಯೋ ಎಂಡ್ ಮಾಡೋಂಥ ಸಮಯ ಬಂತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ನೀವೇನಾದ್ರೂ ಕೇಳೋಕ್ಕಿದ್ರು ಕಮೆಂಟ್ ಮಾಡ್ಬೋದು. ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.